ವರ್ತೂರು ಸಂಕ್ರಾಂತಿ ಸಂಭ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಎಲ್ಲರೂ ಒಂದು ರೌಂಡ್ ಚಪ್ಪಾಳೆ ಕೊಡ್ಬೇಕು ವಾಣಿಯವ್ರಿಗೆ. ಇವತ್ತು ಸಂಕ್ರಾಂತಿ ಸಂಭ್ರಮದ ವೇದಿಕೆ ಮೇಲೆ ಬಂದಿದ್ದೀರಾ. ನೀವುಂಟು, ಗಿಲ್ಲಿ ಉಂಟು, ಮೈಕ್ ಉಂಟು. ಥ್ಯಾಂಕ್ ಯು ಚೈತ್ರ. ಯಾಕೋ ಎಲ್ರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ಏನಪ್ಪಾ ಇದು, ಇಲ್ಲೇ ಪಕ್ಕದ HSR ಲೇಔಟ್ ಹುಡುಗಿ ನಾನು. ನಮ್ಮ ವರ್ತೂರ್ ಜನದ ಸೌಂಡ್ ಇಷ್ಟೇನಾ? ಇನ್ನು ಸಂಕ್ರಾಂತಿ ಸಂಭ್ರಮ ಇನ್ನು ಮುಗ್ದಿಲ್ವಾ ಅಣ್ಣ? ಗಿಲ್ಲಿ ಬಂದೇ ಆಯ್ತು ತಾನೆ, ಇರೋಣ. ಮೈಕ್ ಆನ್ ಮಾಡೋಣ. ಮೈಕ್ ಏನ್ ಐತಲ್ವಲ್ಲಣ್ಣ, ಮಾತಾಡ್ಬೇಕು ಅನ್ಕತೀನಿ. ಅವಾಗ ವಾಣಿ ಅವಾಗ್ಲೂ ಏನೋ ಅಂತ ಏನೋ ಕೇಳ್ದಲ್ಲ ಏನೋ. ಎಲ್ರು ಹೇಗಿದ್ದೀರಾ ಅಂದೆ. ಅಲ್ಲ, ಒಬ್ಬ ಚೆನ್ನಾಗಿಲ್ವಂತ ಮದ್ವೆ ಆಗಿಲ್ವಂತ ಹೋಗಿ ಮದ್ವೆ ಆಗ್ಬಿಟ್ಯಾ? ಇಲ್ಲ ತಾನೆ, ಸುಮ್ನೆ ಇರ್ಬೇಕು. ಹಲೋ ಹಲೋ ಅಣ್ಣ, ಮೈಕ್ ಇಬ್ರು ಬೈಟ್ ಮಾಡ್ಕ ಇದೇ ಮೈಕಲ್ಲಿ ಮಾತಾಡ್ಬೇಕಾ? ಇಲ್ಲ, ನಿಜವಾಗ್ಲು ಒಂದ್ ಡೈಲಾಗ್ ಹೇಳ್ಬೇಕು ಅನ್ಸುತ್ತೆ. ಈ ಪ್ರೀತಿ, ಈ ಜನ, ನಮ್ಮ ವರ್ತೂರ್ ಜನ ಸುಮ್ಮಿರ್ಲ 90 180 ಕುಣಿತಾವನ ಅವಾಗಿಂದ. ಟಕರು ಟಕರು ಟಮ್ಟೇಟು ವರ್ತೂರ್ ಜನ ಯಾವತ್ತಿದ್ರು ಅಲ್ಟಿಮೇಟ್ ನೋಡಿ. ಇವಾಗಲೂ ಅಷ್ಟೇ ನಾವು ಹುಡುಗರೇ ಸೌಂಡ್ ಮಾಡ್ತಾರ, ಹೆಣ್ಮಕ್ಳು ಸೌಂಡ್ ಮಾಡ್ತಾ ಇಲ್ಲ. ಏನಿಲ್ಲ, ಹೆಣ್ಮಕ್ಳು ಎಲ್ ಸೌಂಡ್ ಮಾಡ್ಬಿಡ್ತೀವ ಅಂತ ಮೈಕೆ ತೆಗೆದ್ಬಿಟ್ರಲ್ಲಣ್ಣ. ನೋಡ್ 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 ಹುಡುಗರ ಅಲ್ಲಿ ನೋಡ್, ಅಲ್ಲಿ ಹೆಂಗ್ ಜಾಲಿ ಮಾಡ್ಕೊಂಡ್ ಹೆಂಗ್ ಜಾಲಿ ಮಾಡ್ತಾರ ನಮ್ ಹುಡುಗರೆಲ್ಲ. ಅಲ್ಲ, ನನಗೆ ಇಲ್ಲಿ ಹೆಣ್ಮಕ್ಳು ಕೂತವ್ರೆ, ಇವ್ರು ನೋಡಿದ್ರೆ ನನ್ಗೊಂದ್ ಬೇಜಾರಾಯ್ತದೆ. ನಾನೇನ್ ಪ್ರೋಗ್ರಾಮ್ ಬಂದಿದ್ದೀನ, ಇಲ್ಲಿ ಯಾವ್ದಾದ್ರು ಚೀಟಿ ದುಡ್ಡು ಕಟ್ಟಕ್ ಬಂದಿದ್ದೀನ? ಸುಮ್ನೆ ಕೂತವ್ರೆ ನೋಡು. ಹಂಗೆಲ್ಲ ಏನಿಲ್ಲಪ್ಪ, ನಮ್ ಹೆಣ್ಮಕ್ಳು ಕೂಡ ಫುಲ್ ಸ್ಟ್ರಾಂಗ್. ವರ್ತೂರ್ ಎಲ್ಲಾ ಹೆಣ್ಮಕ್ಳು ಒಂದ್ಸರಿ ಜೋರ ಚಪ್ಪಾಳೆ ನೋಡಿ. ಎಷ್ಟು ಕೈಗಳು ಬರ್ತಿದಾವೆ ನೋಡು. ಹೌದೌದು. ಈಗ ಹೆಣ್ಮಕ್ಳು ಕೈಯಲ್ಲಿ ಡೀಸೆಂಟ್ ಆಗಿ ಒಂದ್ ಚಪ್ಪಾಳೆ ಹಾಕ್ಸು. ಚಪ್ಪಾಳೆ ಎಲ್ಲ ಸೌಂಡೇ ಕೊಡ್ತಾರ ನೋಡು ನಮ್ ಹುಡುಗರು. ನನಗೆ ನಾವ್ ಬಾಲೆಯಲ್ಲಿ ಹೆಣ್ಣು ಮಕ್ಳು ಅಂದ್ರು ಹೋಗ್ತಿಯ, ಗಂಡು ಮಕ್ಳು ಅಂದ್ರು ಹೋಗ್ತಿಯ. ಹೆಣ್ಣು ಮಕ್ಳ ಗಂಡು ಮಕ್ಳ ಬಾಯಿ ಸೇರ್ ಮೇಲೆ ಬಾಲೆಯಲ್ಲಿ ಅಲ್ಲ ಕಣ, ನಾನು ಡೀಸೆಂಟ್ ಆಗಿ ಚಪ್ಪಾಳೆ ಓಡ್ಸು ನಿಮ್ ಗಂಡ್ಮಕ್ಳ ಕೈಯಲ್ಲಿ ಅಂತ ಅಂದೆ. ನೋಡಿದ್ರೆ ಎಲ್ಲ ಓಟ್ ಕಿರಿಸ್ತಿದಾರೆ. ಮೇಡಮ್ ಏನ್ ಗೊತ್ತಾ, ನಾವು ಹೆಣ್ಮಕ್ಳು ಒಂಥರ ನೋಟ್ ಇದ್ದಂಗೆ ಕಷ್ಟ ಮಾಡ್ತೀವಿ. ಚಿಲ್ಲರೆಗಳೇ ಸೌಂಡ್ ಮಾಡೋದು. ಏನಂದ ಚಿಲ್ಲರೆಗಳೇ ಸೌಂಡ್ ಮಾಡೋದು ಅಂದೆ. ಅಂದ್ರೆ ನೀವು ನೋಟು? ಹೌದು. ಅಲ್ಲ, ಬ್ಯಾನ್ ಆಯ್ತಾ ಇರೋದು ನೋಟೆ ಹೊರತು ಚಿಲ್ಲರೆಗಳೆಲ್ಲ. ಯಾವಾಗ್ಲೂ ನೋಟ ಬ್ಯಾನ್ ಆಗೋದು. 1000 ರೂಪಾಯಿ ಬ್ಯಾನ್ ಐತದೆ, 500 ರೂಪಾಯಿ ಬ್ಯಾನ್ ಐತದೆ, 100 ರೂಪಾಯಿ ಬ್ಯಾನ್ ಐತದೆ. ಆದ್ರೆ ಚಿಲ್ಲರೆ ಹಂಗಲ್ಲ, ಗಟ್ಟಿಯಾಗಿರ್ತದೆ ಯಾವಾಗ್ಲೂ. ಆದ್ರೂ ವ್ಯಾಲ್ಯೂ ಇರೋ ನೋಟ್ಗೆ ನಮ್ಮ ಅದೇ ನಿನ್ ಮಗ ಬಂದವ್ರು ಮಾತಾಡ. ಎಷ್ಟೇ ಚಾಕ್ಲೇಟ್ ಕೊಡ್ಲಾ? ನಿನಗೆ ಯಾರೋ ಬೇರೆಯವ್ರು ಕೊಟ್ಟಿರೋದು, ನೀನ್ ಈ ಹುಡುಗರು ಕೊಡ್ತಾ ಇದ್ಯಾ? ಒಂಥರ ದಾನಶ್ ವೀರ ಶೂರ. ಏನ್ ನಿನ್ ಹೆಸರು? ಏನಾದ್ರು ಯಾಕೋ ಕಿರಿಸ್ತಾ ಇದ್ಯಾ? ವೈಟರ್ ನೀನು? ಯಾವ ಹೋಟ್ಲುಗೆ? ನಿನ್ ಹೆಸರೇ ಇಲ್ಲ? ಏನ? ಚೇತನ್ ರಾಜ್. ಎಟ್ಟನ್ ರಾಜ? ಚೇತನ್ ರಾಜ? ವೇಣಣ್ಣ ರಾಜ? ಯಾವ ಹೆಸರು ಕಟ್ಟವ್ರು ನಿನ್ಗೆ? ಎಲ್ಲ ವೇಣನ್ ರಾಜ್ ಅವ್ರ ವೇಣನ್ ರಾಜ್ ಅಂತ ಹೆಸರು ಕಟ್ಟದ್ರ? ವೇದಾಂತ್. ಸರಿ ಆಯ್ತು, ಅದು ಹೋಗ್ಲಿ. ಎಷ್ಟೇ ಕ್ಲಾಸು? ಎಷ್ಟು ವರ್ಷದಿಂದ? UKG ಇಂದ ಅವ್ನು LKG ಅಲ್ಲೇ ಇದ್ದಾನೆ. 3 ವರ್ಷದಿಂದ LKG ನಾ? ಯಾಕೆ ಓದ್ತಾ ಇದ್ಯಾ? ಇಲ್ಲಿ ಬಾರೋ, ಇಲ್ಲಿ ನಿನ್ನ ಹೆಸರೇನು? ಬಾರೋ ಇಲ್ಲಿ. ನಿನ್ನ ಹೆಸರೇನು? ಸತ್ಯ ದೇಶ, ಶುಕ್ರ ದೇಶ, ಯಾವ್ದಣ್ಣ ಹೆಸರು? ಏನ್ ನಿನ್ ಹೆಸರಣ್ಣ? ಅಯ್ಯೋ, ಅವನ ಕರ್ಕೋಬೇಡಪ್ಪ. ಅಯ್ಯೋ, ಏನ್ ನಿನ್ ಹೆಸರೇನು ಕರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗು. ಏನೋ ಏನಪ್ಪ? ಯಾವ್ದೋ ಕಾಳಣ್ಣ, ಬೋಳಣ್ಣ, ಮಾದಣ್ಣ ಅಂತ ಹೇಳಿದ್ಬಿಟ್ಟು ರೇಜರು, ಇವನ್ ಯಾರೋ ವೆಯ್ಟ್ರು. ಏನಪ್ಪ? ಸರಿ, ಹೋಗಿ ಇಬ್ರು ಹೋಗ್ರಿ. ವೆಯ್ಟ್ ರಾಜು, ರೇಜರ್ ರಾಜು, ಇಬ್ರು ಹೋಗಿ. ಯಪ್ಪ ಇವತ್ತು ಇಲ್ಲ ಇವನು ಬೇಡ, ಅಲ್ಲಿ ಹೋಯ್ತಾವ್ ನೋಡ. ನೀನ್ ಬಾಲ, ನೀನು ಬಾಲ ಇಲ್ಲಿ, ಬಾಯಿಲಿ ಓಡ್ಬಾ ಪಟ್ಟಂತ ಓಡ್ಬಲ್ಲ. ಏನೋ ಹೇಳ್ತಿದೆ.
ಇವತ್ತು ನಮ್ಮ ವರ್ತೂರಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಕಡೆಯಿಂದ ಈ ಒಂದು ಸಂಕ್ರಾಂತಿ ಸಂಭ್ರಮಕ್ಕೆ ಬಂದಿದ್ದು ಬಹಳ ಖುಷಿ ಆಯ್ತು. ನಮ್ಮ ಮಹೇಂದ್ರ ಮೋದಿ ಸರ್ ಹಾಗೂ ಅರವಿಂದ್ ನಿಂಬಾವಳಿಕರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಸೊ ಹಾಗಾಗಿ ನಮ್ ಕಡೆಯಿಂದ ಒಂದು ನಮನಗಳನ್ನ ಸಲ್ಲಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮಲ್ಲಿ ಕರೆಸಿದ್ದಕ್ಕೆ. ದೊಡ್ಡ ಮಗ ಬಂದವ ಮಗ. ಈಗ ನೀನ್ ಹೆಸರೇನು? ವರುಣ್ ಏತ ಇವನ ಹೆಸರು ಹಿಂಗೆ ಐತೆ. ಈ ವರುಣ್ ಎಸ್ ಕಣೋ. ವರುಣ್ ಏತ್ ಅಂದ್ರೆ ನಾನೇ ನನ್ ಕಲಿ. ಸರಿ ದೊಡ್ಡ ಏನಾಗ ಬರ್ತಾ ಇದ್ಯಾ? ದೊಡ್ಡವನಾದ್ಮೇಲೆ ಸ್ಕೂಲ್ಗೆ ಹೋಗ್ತಾನೆ. ಇವಾಗ ಎಲ್ಲ ಹೋಯ್ತಾ ಇದ್ಯಾ? ಯಾಕೆ ಸ್ಕೂಲ್ ಹೋಯ್ತ್ಯಾ? ಸರಿ ಆಯ್ತು, ಸ್ಕೂಲ್ಗೆ ಹೋಗು. ವಾಣಿ ಅಕ್ಕ ನಿನ್ಗೆ ಒಂದ್ ಜನರಲ್ ನಾಲೆಡ್ಜ್ ಕ್ವಶನ್ ಕೇಳ್ತಾರೆ, ಆನ್ಸರ್ ಮಾಡು. ನೀನು ಸ್ಕೂಲ್ಗೆ ಹೋಯ್ತೇ ಇಲ್ವೋ ಗೊತ್ತಾಯ್ತದೆ. ಮಾ ಎಷ್ಟನೇ ಕ್ಲಾಸ್ ಮಾ ನೀನು? ಕನ್ನಡದಲ್ಲಿ ಹೇಳೋ. ಇಂಗ್ಲಿಷ್ ಅಲ್ಲಿ ಹೇಳು. ಕನ್ನಡದಲ್ಲಿ ಹೇಳು. ಐದನೇ ಕ್ಲಾಸ್. ಐದನೇ ಕ್ಲಾಸ್ ಎಷ್ಟು ವರ್ಷದಿಂದ ಓದ್ತಾ ಇದ್ಯಾ? ಜೂನ್ ಇಂದ ಐದನೇ ಕ್ಲಾಸ್ ಓದ್ತಾ ಇದ್ದ ನಾನು. ಗುಡ್ ಆಕ್ಚುಲಿ. ಅಮ್ಮ ನೀನು ಇವಾಗ ಸ್ಕೂಲಲ್ಲಿ ಎಷ್ಟು ಫಸ್ಟ್ ಇದೆಯಾ? ಫಸ್ಟ್ ರ್ಯಾಂಕಾ? ಇಲ್ವಾ? ಸ್ಕೂಲ್ಗೆ ಯಾಕೆ ಹೋಗ್ತೀಯಾ? ನೀನ್ ಇಷ್ಟಪಟ್ಟು ಹೋಗ್ತೀಯಾ ಇಲ್ಲ ಅಪ್ಪ ಕಳಿಸ್ತಾರೆ ಅಂತ ಹೋಗ್ತೀಯಾ? ಅಪ್ಪ ಬೈತಾರೆ ಅಂತಾನೆ ಹೋಗೋದು. ಈಗ ನಿನ್ಗೊಂದ್ ಪ್ರಶ್ನೆ ಕೇಳಲ್ಲ, ಫಾಸ್ಟ್ ಆಗಿ ಉತ್ತರ ಕೊಡ್ಬೇಕು. 1 ರಿಂದ 10 ಗಂಟೆ ಎಣ್ಸು ಫಾಸ್ಟ್ ಆಗಿ. 1 2 3 4 5 6 7 8 9 10. ಚಪ್ಪಾಳೆ ಬರ್ಲಿ. ನಮ್ಮ ಏನ್ ಹೆಸರು ಅಂದೆ ನೀನು? ವರುಣ್. ಒಂದ್ ಜೋರ ಚಪ್ಪಾಳೆ ಬರ್ಲಿ. ವರುಣ್, ಈಗ ಒಂದ್ ಆನೆಗೆ ಎಷ್ಟ್ ತಲೆ ಇರುತ್ತೆ? ಮೈಕ್ ಹಿಡ್ಕೊ ನೀನು. ಒಂದ್ ಆನೆಗೆ ಎಷ್ಟ್ ತಲೆ ಇರುತ್ತೆ ಮಗ್ನೆ? 1 2 ಆನೆಗೆ ಎಷ್ಟ್ ತಲೆ ಇರುತ್ತೆ? 3 ಆನೆಗೆ ಎಷ್ಟ್ ತಲೆ ಇರುತ್ತೆ? 4 ಆನೆಗೆ ಎಷ್ಟ್ ತಲೆ ಇರುತ್ತೆ? 5 ಆನೆಗೆ ಎಷ್ಟ್ ತಲೆ ಇರುತ್ತೆ? 5. ಬರ್ಲಿ ಜೋರ ಚಪ್ಪಾಳೆ ನಮ್ಮ ವರುಣ್ಗೆ. ಸೂಪರ್ ಮಗ್ನೆ, ನೀನು ಫುಲ್ ಬ್ರಿಲಿಯಂಟ್ ಇದ್ಯಾ. ಈಗ ಒಂದ್ ಕೋಳಿಗೆ ಎಷ್ಟ್ ತಲೆ ಇರುತ್ತೆ? 2 ಕೋಳಿಗೆ ಎಷ್ಟ್ ತಲೆ ಇರುತ್ತೆ? 3 ಕೋಳಿಗೆ ಎಷ್ಟ್ ತಲೆ ಇರುತ್ತೆ? 4 ಕೋಳಿಗೆ ಎಷ್ಟ್ ತಲೆ ಇರುತ್ತೆ? 5 ಕೋಳಿಗೆ ಎಷ್ಟ್ ತಲೆ ಇರುತ್ತೆ? 5. ಬರ್ಲಿ ಜೋರ ಚಪ್ಪಾಳೆ ವರುಣ್ಗೆ. ವರುಣ್ ಸೂಪರ್ ಬ್ರಿಲಿಯಂಟ್ ಕಣೋ ನೀನು. ಈಗ ಒಂದ್ ನಾಯಿಗೆ ಎಷ್ಟ್ ತಲೆ ಇರುತ್ತೆ? 1. 2 ನಾಯಿಗೆ ಎಷ್ಟ್ ತಲೆ ಇರುತ್ತೆ? 3 ನಾಯಿಗೆ ಎಷ್ಟ್ ತಲೆ ಇರುತ್ತೆ? 4 ನಾಯಿಗೆ ಎಷ್ಟ್ ತಲೆ ಇರುತ್ತೆ? 5 ನಾಯಿಗೆ ಎಷ್ಟ್ ತಲೆ ಇರುತ್ತೆ? ಬರ್ಲಿ ಜೋರ ಚಪ್ಪಾಳೆ ನಮ್ಮ ವರುಣ್ಗೆ. ವರುಣ್ ಸೂಪರ್ ಕಣೋ ನೀನು. ಈಗ 1ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟ್ ತಲೆ ಇರುತ್ತೆ? 2ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟ್ ತಲೆ ಇರುತ್ತೆ? 3ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟ್ ತಲೆ ಇರುತ್ತೆ? 4ನೇ ಕ್ಲಾಸ್ ಮೇಸ್ಟ್ರಿಗೆ? 5ನೇ ಕ್ಲಾಸ್ ಮೇಸ್ಟ್ರಿಗೆ? 6ನೇ ಕ್ಲಾಸ್ ಮೇಸ್ಟ್ರಿಗೆ? 7ನೇ ಕ್ಲಾಸ್ ಮೇಸ್ಟ್ರಿಗೆ? 8ನೇ ಕ್ಲಾಸ್ ಮೇಸ್ಟ್ರಿಗೆ? 9ನೇ ಕ್ಲಾಸ್ ಮೇಸ್ಟ್ರಿಗೆ? 10ನೇ ಕ್ಲಾಸ್ ಮೇಸ್ಟ್ರಿಗೆ? ಸಬ್ಬಾಷ್. ಬರ್ಲಿ ಜೋರ ಚಪ್ಪಾಳೆ ನಮ್ಮ ವರುಣ್ಗೆ. ವರುಣ್, ಇದು ನಿಂದು ಸ್ಕೂಲ್ ಟೀಚರ್ ಹೆಸರೇನಮ್ಮ? ಇಂಚರ ಮ್ಯಾಮ್ ನ ನಾಳೆಯಿಂದ ಇಂಚರ ಮ್ಯಾಮ್ ಅಂತ ಕರಿಬೇಡ, ರಾವಣಿ ಮ್ಯಾಮ್ ಅಂತ ಕರ್ದ್ಬಿಡು. ಈಗ ಇಲ್ಲಿ ಬಾ, ಇಲ್ಲಿ ಮಗ್ನೆ. ಇಲ್ಲಿ ನಿಂತಿದಾರಲ್ಲ ಹ್ಯಾಟ್ ಹಾಕೊಂಡ್ ಅಣ್ಣ, ಅವ್ರಿಗೆ ಎಷ್ಟ್ ತಲೆ ಇದೆ? ಈ ಕ್ಯಾಮ್ರಾಮನ್ ಅಂಕಲ್ಗೆ? ಆ ಹಿಂದೆ ನಿಂತಿರೋ ಕ್ಯಾಮ್ರಾಮನ್ ಅಂಕಲ್ಗೆ? ಈಗ 1ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟ್ ತಲೆ ಇರುತ್ತೆ? 2ನೇ ಕ್ಲಾಸ್ ಮೇಸ್ಟ್ರಿಗೆ? 3ನೇ ಕ್ಲಾಸ್ ಮೇಸ್ಟ್ರಿಗೆ? ಇಲ್ಲ, ಅವನ್ ಕರೆಕ್ಟ್ ಆಗಿ ಹೇಳ್ತಾ ಇರ್ತಾರ. ಅವನು ಆಕ್ಚುಲಿ ಏನಂದ್ರೆ ಅವ್ನು ತುಂಬಾ ಅಪ್ಡೇಟ್ ವರ್ಷನ್ ಅವನು. ಇಲ್ಲಿ ಕೂತಿದಾರಲ್ಲ ಅಂಕಲ್, ಅವ್ರಿಗೆ ಎಷ್ಟ್ ತಲೆ ಇದೆ? ಆಂಟಿಗೆ ಎಷ್ಟ್ ತಲೆ ಇದೆ? ಅವ್ರ ಪಕ್ಕ ಕೂತಿರೋ ಇರು ಮಗನೇ, 1 ನಿಮಿಷ ಬಾಯ್. ನೀನ್ ಬರೋ ಇಲ್ಲಿ. ಪಾಪು ಇದಾನಲ್ಲ, ಇವನಿಗೆ ಎಷ್ಟ್ ತಲೆ ಇದೆ? ನನಗೆ ಎಷ್ಟ್ ತಲೆ ಇದೆ? ನಿನಗೆ ಎಷ್ಟ್ ತಲೆ ಇದೆ? ಗಿಲ್ಲಿ ಅಣ್ಣಗೆ ಎಷ್ಟ್ ತಲೆ ಇದೆ? 1ನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟ್ ತಲೆ? 2ನೇ ಕ್ಲಾಸ್ ಮೇಸ್ಟ್ರಿಗೆ? 3ನೇ ಕ್ಲಾಸ್ ಮೇಸ್ಟ್ರಿಗೆ? ನಿಮ್ ಸ್ಕೂಲ್ ಯಾವ್ದು? ಸರ್ಕಾರಿ ಇದೆ ಪ್ರೌಢಶಾಲೆ.
ಥ್ಯಾಂಕ್ ಯು ವರುಣ್ ವರುಣ್ ಸ್ಟ್ರಾಂಗ್ ಕಣ ಅವನು ಆನ್ಸರ್ ಮಾಡ್ತಾ ಇದ್ದ ವಿತೌಟ್ ಮೇಕಪ್ ಅಲ್ಲಿ ನಿನ್ ಮಗ ನೋಡ್ಬಿಟ್ಟಲ್ಲ ಭಯ ಬಿದ್ಬಿಟ್ಟ. ಕರೆಕ್ಟ್ ಆಗಿ ಆನ್ಸರ್ ಮಾಡುವ. ಏನಮ್ಮ ಮೇಕಪ್ ಬಗ್ಗೆ ಮಾತಾಡ್ತಾ ಇದ್ಯಾ? ಏನು? ಹೆಣ್ಮಕ್ಳು ಮೇಕಪ್ ಬಗ್ಗೆ ಮಾತಾಡಂಗಿಲ್ಲ ನೀನು. ಯಾಕೆ? ಹೊಗಳ್ಬೇಕು ನಮ್ಮನ್ ಯಾವಾಗ್ಲೂ. ಇಲ್ಲ ಹೆಣ್ಮಕ್ಳು ನಾನ್ ಎಷ್ಟು ಅಂತ ಕಾಲ ಹೇಳಿದ್ವಿ, ಹೆಣ್ಮಕ್ಳು ಹೊಗಳ್ತೀನಿ ನೋಡ್ರಿ. ಹಾ ಹೆಣ್ಮಕ್ಳು ಅಂದ್ರೆ ಸೂಪರ್, ಹಾ ಹೌದು. ನ್ಯಾಚುರಲ್ ಬ್ಯೂಟಿ. exactly. ಅವ್ರು ಹೆಂಗೆ ಚೆನ್ನಾಗಿ ಕಾಣ್ತಾರೆ. ಹಾ. ಆದ್ರೆ ಬ್ಯೂಟಿ ಪಾರ್ಲರ್ ಹೋಗ್ತೀರಾ, ಚೆನ್ನಾಗಿ ಕಾಣಿಸ್ತೀರಲ್ಲ. ಏನ್ ಬ್ಯೂಟಿ ಪಾರ್ಲರ್ ಇದ್ರೆ ಜನ ನಗೋದಾ? ಹಾ. ಇಲ್ಲ ನೋಡು, ನಾವ್ ಯಾಕೆ ಬ್ಯೂಟಿ ಪಾರ್ಲರ್ ಹೋಗ್ತೀವಿ ಅಂದ್ರೆ, ಹಾ. ನಾವ್ ಎಷ್ಟೇ ಚೆನ್ನಾಗಿದ್ರುನು, ನಾವ್ ಹೆಂಡ್ತೀರ್ ಎಷ್ಟೇ ಲಕ್ಷಣವಾಗಿದ್ರುನು ಈ ಗಂಡಂದ್ರು ಕಣ್ಣು ಪಕ್ಕದೊಳ್ಳೆ ನೋಡ್ತಿರುತ್ತೆ. ಅದಕ್ಕೆ ನಿಮ್ಮೇಲೆ ನಮ್ಗ್ ನಂಬಿಕೆ ಇಲ್ವಾ? ಅದಕ್ಕೆ ಅದು- HD ಕ್ಲಾರಿಟಿಯಲ್ಲಿ ಕಾಣ್ಸಕ್ ಹೋಗ್ತೀವಿ. ಅದು ಏನ್ ಗೊತ್ತಾ, ಹೊಸದಾಗಿ ಗಾಡಿ ತಗೊಂಡಿರ್ತೀವಿ, ಹಾ. ಹಳೆ ಮಾಡ್ಲು 2 ವರ್ಷ ಆಗ್ಬಿಟ್ಟಿರ್ತದೆ, ಪಕ್ಕದವ್ರು ಹೊಸ ಮಾಡ್ಲು ಬಂದಿರ್ತವೆ, ಈಗ ನೋಡ್ತೀವಿ ಅಷ್ಟೇ. Model. ಅದೇ ತಪ್ಪು. ಹೆಂಡ್ತಿನ ಮಾಡೆಲ್ ಗೋಳಿಸ್ತೀರಾ? ಇಲ್ಲ 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 ಹೆಂಡ್ತಿ ಅದೇ super. ಒಂದ್ ಬಾಟಲ್ ಕೈಯಲ್ಲಿದೆ. ಅಮ್ಮ ಇರಮ್ಮ ಒಂದ್ ನಿಮಿಷ ಮಾತಾಡಾದ್ಮೇಲೆ ಮಾತಾಡೋಣ, ಓಕೆನಾ? ಹಾ. ಈ ಬಾಟ್ಲ್ ಕೈಯಲ್ಲಿದ್ರೆ ಹಾ. ನಿಮ್ಗೆ ಹೆಂಡ್ತಿರೆಲ್ಲ ಗಾಡಿ ತರಾನೇ ಕಾಣಿಸ್ತಾರೆ. ಯಾಕೆಂದ್ರೆ ಶುದ್ಧ ಕುಡುಕ್ ನನ್ ಮಕ್ಳಲ್ವಾ ನೀವು? ಏ! ಸಂಸಾರ ಎಲ್ ಮಾಡ್ತೀರಿ? ನಮ್ಮನ್ನ ಕುಡುಕ್ತಾನ ಮಕ್ಳು ಅನ್ನಂಗಿಲ್ಲ, ಮದ್ಯಪಾನ ಪ್ರಿಯರೇ ಅಂತ ಕರಿಬೇಕು. ನಿನ್ಗೆ ಅದು ಕಷ್ಟ ಆದ್ರೆ ACP ಅಂತ ಕರಿ. ACP-ನ? ಹೌದು, ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತೀರಾ ACP ಅಂತ ACP ಕರೀತಾರೆ? ಅಂದ್ರೆ ಅದಲ್ಲ, ಮತ್ತೆಂತ? ಆಲ್ಕೋಹಾಲ್ ಕನ್ಸ್ಯೂಮಿಂಗ್ ಪರ್ಸನ್ ಅಂತ ಅಫಿಸಿಯಲ್ ಆಗಿ ಇಟ್ಕೊಂಡಿದೀವಿ ನಮ್ಮನ್ನ. ನೀವು- ಅಲ್ಲ ಏನ್ ಅನ್ಕೊಂಡ್ಬಿಟ್ಟಿದೆ ನಮ್ ಬಗ್ಗೆ ನೀನು? ಏನು? ಇವತ್ತು ಬಾರು ಬಿಜಿ ಆಗಿದ್ರೆ ಸರ್ಕಾರ ಬಿಗಿ ಆಗಿರೋದು. ಹೌದಲ್ವಾ? ಅಲ್ಲ ಇನ್ನೊಂದ್ ಕೇಳು, ಹಾ. ನಾವ್ ಎಣ್ಣೆ ಹೊಡೆದ್ಬಿಟ್ಟು ರೋಡ್ ಅಲ್ಲಿ ನಡ್ಕ ಹೋಯ್ತಾ ಇದ್ರೆ CM PM ಯಾರು ನಮ್ ಮುಂದೆ ನಿಂತ್ಕ ಮಾತಾಡಲ್ಲ. ಯಾಕೋ? ವಾಸ್ತವ ಮಾಡಿದ್ದಲ್ಲ, ಯಾವನ್ ಮಾತಾಡ್ತಾನೆ, ಅವ್ರ ಪಾಡಿಗೆ ಅವ್ರು ಹೋಯ್ತಾರೆ, ನಮ್ ಪಾಡಿಗೆ ನಾವ್ ಹೋಯ್ತೀವಿ. ಅಲ್ಲ ಕಣೋ, ಹಾ. ನೀವ್ ಯಾಕೆ ಎಣ್ಣೆ ಕುಡಿಬೇಕು ಅಂತೀನಿ. ಹಾ. ಎಣ್ಣೆ ಕುಡಿಯೋದ್ರ ಬದಲು ಹಾ. ಹಾಲು, ಹಾರ್ಲಿಕ್ಸ್, ಬೂಸ್ಟ್ ಕುಡಿಬಹುದಲ್ವಾ? ಎನರ್ಜೆಟಿಕ್ ಆಗಿರ್ತಾರಲ್ವಾ? ನಾವ್ ಹೆಣ್ಮಕ್ಳು ನೋಡು, ಹಾ. ದಿನ ಆಯ್ತು ಅಂದ್ರೆ, ರಾತ್ರಿ ಆಯ್ತು ಅಂದ್ರೆ ಒಂದ್ ಲೋಟ ಹಾಲು ಕುಡ್ದು ಮಲ್ಕೋತೀವಿ. ಎಷ್ಟು ಎನರ್ಜೆಟಿಕ್ ಆಗಿರ್ತೀವಿ. ಅಂದ್ರೆ ನಮ್ಗೆಲ್ಲ ಕುಡ್ದು ವೀಕ್ ಆಗ್ಬಿಟ್ಟಿದೀವಿ ಗಂಡ್ ಮಕ್ಳು, ಹೆಣ್ಣು ಮಕ್ಳು ಸ್ಟ್ರಾಂಗ್ ಆಗವ್ರೆ ಅಂತ ಹೇಳ್ತಾ ಇದ್ದ. ಆಬ್ವಿಯಸ್ಲಿ ಇವತ್ತು ಮೇಡಮ್ ಯಾರ್ದೇ ಮನೆಗ್ ಹೋಗ್ಲಿ ಮೊದ್ಲು ನೇತಾಡೋದು ಗಂಡಸ್ರು ಫೋಟೋನೆ. ಎಲ್ಲೂ ಹೆಂಗಸ್ರು ಫೋಟೋ ಫಸ್ಟ್ ನೇತಾಡ್ತಿರಲ್ಲ. ಸೊ ಅಲ್ಲೇ ಗೊತ್ತಾಗುತ್ತೆ ನಾವ್ ಹೆಣ್ಮಕ್ಳು ಹೆಲ್ತ್ ಕಾನ್ಶಿಯಸ್ ಆಗಿರ್ತೀವಿ, ಹೆಲ್ದಿ ಫುಡ್ ತಿಂತೀವಿ. ನಿಮ್ ತರ ಕುಡಿಯಲ್ಲಪ್ಪ. ಅಂದ್ರೆ ನೀವ್ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದೀರ. Strong. ಬೈಲಿ ಏನು? ಹೋಗ ಲೈಟ್ ಕಂಬಳ ಆಡ್ಸ್ಬಿಡ್ತು. ಅದೇ ನಾವು ಒಂದ್ 90 ಎಣ್ಣೆ ಕೊಡ್ಬಿಟ್ಟು ರೋಡ್ ಅಲ್ಲಿ ನಿಂತ್ಕೊಂಡು ರೋಡೇ ಅಳ್ಳಾಡ್ತಾ ಇರ್ತದೆ. ಆ ತರ ನಾವು ಗೊತ್ತಾ? ಏನ್ ಆತರ ಈ ತರ ಅಲ್ಲ? ಕೆಂಪಡೆ ಹೇಳು, ಹುಷಾರಿಲ್ವಾ? ಹೇಳು. ಅಲ್ಲ ನೀವ್ ಗಂಡ್ಮಕ್ಳು ಇಷ್ಟೊಂದೆಲ್ಲ ಮಾತಾಡ್ತಿರಲ್ಲ ಹೆಣ್ಮಕ್ಳ ಬಗ್ಗೆ. ಒಂದಷ್ಟು ನದಿಗಳ ಹೆಸರು ಹೇಳು ನೋಡೋಣ. ನದಿಗಳ ಹೆಸರು ಏನ್? ಗಂಗಾ, ತುಂಗಾ, ಯಮುನಾ, ಕಾವೇರಿ ಇದೆ ತಾನೆ? ನೋಡ್ದಾ, ಎಲ್ಲಾ ನದಿಗಳಿಗೂ ಇಟ್ಟಿರೋದು ಹೆಣ್ಮಕ್ಳ ಹೆಸರುನೆ. ಅಲ್ಲೇ ಗೊತ್ತಾಗಲ್ವಾ ನಿಮ್ಗಿಂತ ನಾವೇ ಗ್ರೇಟು ಅಂತ? ಅಲ್ಲ ಇದು ನೋಡ್ಕೋಬೇಕು, ಎಲ್ಲಾ ನದಿಗಳಿಗೂ ಹೆಣ್ಮಕ್ಳ ಹೆಸರು ಇಕ್ಕವ್ರೆ. ಗಂಗಾ, ತುಂಗಾ, ಯಮುನಾ, ಕಾವೇರಿ ಅಂತ ಯಾಕೆ ಇಕ್ಕವ್ರೆ? ಯಾಕೆ? ನದಿಗಳು ಒಂದ್ ಕಡೆ ನಿಲ್ಲಲ್ಲ, ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ, ಹೋಯ್ತಾ ಇರ್ತಾರೆ ಅಂತ. ಅದೇ ನಮ್ ಗಂಡು ಮಕ್ಳು ನೋಡು, ಬಡ್ಡಯ್ಯನ ಬಾವಿ, ಭೂತಯ್ಯನ ಕೆರೆ, ಮಾದಪ್ಪನ್ ಕಟ್ಟೆ ಅಂತ ಹೇಗಿರ್ತಾರೆ. ಯಾಕೆ? ಬಾವಿ ಕೆರೆ ನೀರು ಎಲ್ಲೂ ಹೋಗಲ್ಲ, ಗಂಡು ಮಕ್ಳು ಎಲ್ಲೂ ಹೋಗಲ್ಲ, ನಿಯತ್ತಾಗಿರ್ತೀವಿ ನಾವು ಒಂದೇ ಕಡೆ. ಯಾವ ನಿಯತ್ತಿಲ್ಲ, ಏನು ಇಲ್ಲ. ನಾವು ನೋಡಿದೀವಿ ಮನೆಯಲ್ಲಿ ಅಮ್ಮ ಇಲ್ಲ ಅಂತ ಅಂದ್ರೆ, ನಿಮ್ ಗ್ರೂಪ್ ಅಲ್ಲಿ ನಿಮ್ ಫ್ರೆಂಡ್ಸ್ ಇಲ್ಲ ಅಂತ ಅಂದ್ರೆ ನಿಮ್ಗಳ ಕೈ ಕಾಲೇ ಓಡಲ್ಲ. ನಾವ್ ಹಂಗಲ್ಲ, ಸಿಂಗಲ್ ಆಗಿ ಹೋದ್ರು ಜಯಿಸ್ಕೊಂಡ್ ಬರ್ತೀವಿ. ಇವತ್ತು ಯಾವ್ದಾದ್ರು ಮನೆಗ್ ಹೋಗು, ಯಾವ್ದಾದ್ರು ಊರಿಗೆ ಹೋಗು, ಮೊದ್ಲು ಹೇಳೋದೆ ನಮ್ ಹುಡ್ಗಂಗ್ ಒಂದು ಹುಡುಗಿ ಹುಡಿಕೊಡಿ, ನಮ್ ಫ್ರೆಂಡ್ಗೆ ಒಂದು ಹುಡುಗಿ ಹುಡಿಕೊಡಿ ಅಂತ. ಯಾರು ನಮ್ ಹುಡುಗಿಗ್ ಒಂದು ಹುಡುಗ ಹುಡಿಕೊಡಿ ಅಂತ ಕೇಳ್ತಿದೀವಾ? ಇಲ್ಲ ತಾನೇ? ನಾವ್ ಹುಡುಗಿರಿಗಿರೋ ಡಿಮ್ಯಾಂಡ್ ನಿಮ್ಗಿದೆಯೇನಮ್ಮ? ಅಲ್ಲ ಇದನ್ನು ಒಪ್ಕೋಬೇಕು ಸರ್. ನಿಂಬಳಿ ಸರ್, ಹೆಣ್ಣು ಮಕ್ಳಿಗೆ ತುಂಬಾ ಡಿಮ್ಯಾಂಡ್ ಐತೆ, ಎಲ್ಲೋದ್ರು ಎಣ್ಣೆ ಸಿಗ್ತಾ ಇಲ್ಲ. ಯಾಕೆ ಡಿಮ್ಯಾಂಡ್ ಐತೆ? ನಿಮ್ ಹುಡುಗಿ ಫೋಟೋ ಕಳಿಸ್ರಿ, ನಾವ್ ನೋಡ್ಬೇಕು ಅಂತ ಹೇಳಿ ಇವ್ರು ಫಿಲ್ಟರ್ ಹಾಕ್ಬಿಟ್ಟು ಡಿಸೈನ್ ಸೆಲ್ಫಿ ಹೊಡೆದು ಕಳಿಸ್ತಾರೆ. ಇವ್ರು ತಾಕತ್ತಿದ್ರೆ ಆಧಾರ್ ಕಾರ್ಡ್ ಅಲ್ಲಿ ಫೋಟೋ ಕಳಿಸ್ತೀವಿ. ಒಂದು ಡಿಕಾರ ಮದುವೆ ಐತದ, ಯಾರಿಗೂ ಆಗಲ್ಲ. ಏನು ಅಲ್ಲ, 30 ರೂಪಾಯಿ ಪಾನಿಪುರಿ ತಿನ್ಕ 300 ಸೆಲ್ಫಿ ತಗೋ, ಇವ್ರಿಗೆ ಎಷ್ಟು ಇರ್ಬೇಕಾದ್ರೆ 3000 ರೂಪಾಯಿ ಎಣ್ಣೆ ಕುಡಿದ್ರು ಹೆಂಡತಿಗೆ ಗೊತ್ತಾಗ್ದಂಗ್ ಮೇಂಟೈನ್ ಮಾಡ್ತೀವಲ್ಲ, ನಮ್ಗೆ ಎಷ್ಟು ಇರ್ಬೇಡ? ನೀವು 3000 ರೂಪಾಯಿ
ಎಣ್ಣೆ ಕುಡಿಬಹುದು ಹಾ. ಬಟ್ ನಾವ್ ಹಚ್ಚೋ ಒಂದ್ ಲಿಪ್ಸ್ಟಿಕ್ 1,500 ರೂಪಾಯಿ, ಹಾ. ನಾವ್ ಹಚ್ಚೋ ಕಾಜಲ್ ಒಂದ್ 500 ರೂಪಾಯಿ 600 ರೂಪಾಯಿ ಇರುತ್ತೆ, ನಾವ್ ಹಾಕೋ ಫೌಂಡೇಶನ್ 25,000 ರೂಪಾಯಿ ಇರುತ್ತೆ. ಮಿನಿಮಮ್ ನಮ್ ಪಾಕೆಟ್ ಅಲ್ಲಿ ಒಂದ್ 25,000ದಿಂದ 30,000 ರೂಪಾಯಿ ಐಟಮ್ ಇಟ್ಕೊಂಡ್ ತಿರುಗ್ತಿವಿ ಇದೊಂದ್ ಫೇಸ್ ನ ನಿಮಗ್ ನೀಟಾಗಿ ತೋರ್ಸಕ್ಕೆ. ಅಂದ್ರೆ ನೀವು ಎಲ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ 25,000 ಖರ್ಚು ಮಾಡ್ಬೇಕು. ನಾವು 60 ರೂಪಾಯಿ ಖರ್ಚು ಮಾಡಿ ನೈಟ್ ಎಣ್ಣೆ ಹಾಕ್ಬಿಟ್ಟು ನಮ್ ಕಣ್ಣಿ ಪ್ರಪಂಚನೇ ಚೆನ್ನಾಗಿ ಕಾಣಿಸ್ತಾ ಇರ್ತದೆ, ವಿಶಾಲವಾಗಿ ಕಾಣಿಸ್ತಾ ಇರ್ತದೆ ಗೊತ್ತಾ. ಏನೋ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ. ಹಾ. ನಾವು ನಿಮ್ಮನ್ನ ಕಷ್ಟಪಟ್ಟು ಹೊಟ್ಟೆಲಲ್ಲಿ 9 ತಿಂಗಳು ಇಟ್ಕೊಂಡು ಹೊರಗಡೆ ಬಿಟ್ಟಿದ್ದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ ನೀವು. ಇಲ್ಲ ಅಂದಿದ್ರೆ ಅಲ್ಲೇ ಉಸಿರುಗಟ್ಟು ಸತ್ತೋಗ್ತಿದ್ರಿ ನನ್ ಮಕ್ಳ. ಅಲ್ಲ ನಾವು ಹುಟ್ಸಿಲ್ಲ ಅಂದ್ರೆ ನೀವ್ ಹೆಂಗ್ ಹೇಳ್ತಿದ್ರಿ? ಹಲೋ, ಏನ್ ತಪಸ್ ಮಾಡ್ಬಿಡ್ತಾ ಹುಟ್ಟಿಸ್ಬಿಟ್ರೆ ಸಾಕಾ? ಹಾ. ನಿಮ್ಮನ್ನ ಲಾಲನೆ ಪೋಷಣೆ ಮಾಡಿ ಇಷ್ಟುದ್ದಕ್ ತಂದ್ ನಿಲ್ಸೋಳ್ ನಾವ್ ಹೆಣ್ಣು ಕಣೋ. ನಾವು ತಂದ್ ಹಾಕಿದ್ಮೇಲೆ ತಾನೇ ನೀವು ನಿಲ್ಸುದು. ನಾವು ತಂದ್ ಹಾಕ್ತಿವಿ, ನೀವು ತಿಂದಾಕ್ತಿರಿ ಅಷ್ಟೇ ತಾನೆ. ಏನ್ ತಂದಾಕ್ತಿವಿ ತಿಂದಾಕ್ತೀರಾ ಅಂತೀರಾ? ಇವತ್ ನಾವು ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡ್ತೀವಿ. ನಾವು ಬಸ್ ಹೌದಾ? ಬಿಡ್ತೀವಿ, ಕಾರ್ ಬಿಡ್ತೀವಿ. ಈಗ ರೈಲ್ ಬಿಡ್ತಾ ಇದೆಯಾ? ಹಾ. ಆಮೇಲೆ ಅಲ್ಲ ಗೊತ್ತು, ಎಲ್ಲಾ ಕಡೆನೂ ನಿಮ್ದೇ ಇರೋದು ಗಣಪತಿ ಅದು ಇದು ಫಂಕ್ಷನ್ ಎಲ್ಲ. ಹೌದು, ಇವಾಗ ಗಣಪತಿ ಹಬ್ಬ ತಗೋ. ಗಣಪತಿಯಲ್ಲಿ ಹಾ. ಗಣೇಶನ್ ಪೂಜೆ ಮಾಡೋದಕ್ಕಿಂತ ಮುಂಚೆ ಗೌರಿಗ್ ತಾನೇ ಪೂಜೆ ಮಾಡ್ತಾರೆ. ಅಲ್ಲೇ ಗೊತ್ತಾಗಲ್ವಾ ದೇವಾನು ದೇವತೆಗಳಲ್ಲೇ ನಮ್ಗೇನೆ ಮೊದಲನೇ ಸ್ಥಾನ ಇರೋದು. ಅಲ್ಲ ಗೌರಿ ಗಣಪತಿ ತಂದು ಕೂಡ್ಸೋರೆ ಗಂಡು ಮಕ್ಳು. ನೀವು ತಂದು ಕೂಡ್ಸಿ ಡ್ಯಾನ್ಸ್ ಮಾಡ್ಕೊಂಡ್ ಮುಳುಗಿಸಿಲ್ಲ ಅಂದ್ರೆ ಎಲ್ಲಿ ನಿಮ್ ಬೆಲೆ ಇರ್ತಿತ್ತು ಅಲ್ವಾ? ನೀವ್ ತಂದ್ಬಿಟ್ರೆ ಆಯ್ತಾ, ಹಾ. ಅದಕ್ಕೆ ನೈವೇದ್ಯ ಮಾಡೋದಕ್ಕೆ ಕಡುಬು ಎಲ್ಲ ಮಾಡ್ಕೊಡೋದು ಯಾರು ಮನೆಯಿಂದ? ಹಾ. ನಾವ್ ಹೆಣ್ಮಕ್ಳು ತಾನೇ. ನಾವ್ ಮಾಡಾಕಿಲ್ಲ ಅಂದಿದ್ರೆ ಏನ್ ತಿಂತಿದ್ರಿ? ಮಣ್ ತಿಂತಿದ್ರಿ ಅಲ್ಲ ನೀವೆಲ್ಲ. ಕಡುಬು ಅದೇನೋ ಮಾಡೋಕೆ ದಿನಸಿ ಸಾಮಾನ ದುಡ್ಡು ಕೊಟ್ಬಿಟ್ಟು ತರೋನೇನೋ ಒಬ್ಬ ಗಂಡಲ್ವಾ? ನಾವ್ ತಂದು ಕೊಟ್ಟಿಲ್ಲ ಅಂದ್ರೆ ನೀವ್ ಹೆಂಗ್ ಮಾಡ್ತಿದ್ರಿ? ದಿನಸಿ ಸಾಮಾನ ದುಡ್ಡು ಕೊಟ್ಟು ತರ್ತಾನಂತೆ. ದುಡ್ಡು ಅಂದ್ರೆ ಏನ್ ಮೇಡಮ್? ಲಕ್ಷ್ಮಿ ಅಲ್ವಾ? ಲಕ್ಷ್ಮಿ ಅಂದ್ರೇನೆ ಹೆಣ್ಣು ಕಣೋ. ಇದು ನಾವ್ ಕೇಳ್ಬೇಕು. ದುಡ್ಡು ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ಹೆಣ್ಣು, ದುಡ್ಡು ಅಂದ್ರೆ ಏನೋ ನೋಟು, ನೋಟಲ್ಲಿ ಗಾಂಧಿ ತಾತನೇ ಗಂಡು. ಅವಾಗ ಆ, ಗಾಂಧಿ ತಾತ ಮದ್ವೆ ಆಗಿದ್ದು ಹೆಣ್ಣನ್ನ. ಅವ್ರ ಅಪ್ಪ ಗಂಡು. ನಿಂತ್ಕೋ ಸಾಕು. ಏಯ್, ಏನು ಆಗ್ಲಿಂದ ನಾನು ನೋಡ್ತಾ ಇದ್ದೆ. ನಾವ್ ಹೆಣ್ಮಕ್ಳು ಹಾಗೆ ಹೀಗೆ ಅಂತ ಕಾಲ ಎಳಿತಾ ಇದೆಯಲ್ಲ. ಹಾ. ಈಗ ಹೇಳ್ತೀನಿ ಕೇಳು. ಹೇಳು. ನಾವ್ ಹೆಣ್ಮಕ್ಳು ಹುಟ್ಟೋದೇ ಬೇಡ ಅಂತ ಅಂದ್ಬಿಟ್ಟು ಹಿಂದಿನ ಕಾಲದವ್ರೆಲ್ಲ ಬೇಡ್ಕೊತಾ ಇದ್ರು ಓಪನಿಂಗ್ ಅಲ್ಲೇ ಚಾಲೆಂಜ್ ಮಾಡ್ಕೊಂಡು ಹುಟ್ಟೋರಲ್ವಾ ನಾವ್ ಹೆಣ್ಮಕ್ಳು. ನಾವ್ ಮನೆಯಿಂದ ಆಚೆ ಹೋಗ್ಬೇಕು ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಂತ 100 ಜನದ ರೆಸ್ಟ್ರಿಕ್ಷನ್. ನಾವೇನಾದ್ರೂ ಓದ್ಬೇಕು ಅಂದ್ರೆ ಅದಕ್ಕೂ ರೆಸ್ಟ್ರಿಕ್ಷನ್. ಇದ್ರಲ್ಲಿ ನಮ್ಮ ಆಂಬಿಷನ್ ನ ಕಂಪ್ಲೀಟ್ ಮಾಡ್ಕೊಳಕ್ ಆಗದೆ ಸಮಾಜದ ಕಟ್ಟುಪಾಡುಗಳಿಗೆಲ್ಲ ಕಟ್ಟು ಬಿದ್ದು ಇಂತ ಕಮಂಗಿ ನನ್ ಮಕ್ಳಿಗೆಲ್ಲ ಗಂಟು ಬಿದ್ದು ನಾವು ಹುಟ್ಟು ಬೆಳೆದಿದ್ ಮನೆ ಊರು ಕೇರಿನೆಲ್ಲ ಸಿಂಗಲ್ ಆಗಿ ಬಿಟ್ಟು ಇಂಥವ್ರ ಮನೆಗೆ ಹೋಗಿ ಮಿಂಗಲ್ ಆಗಿ ಬದುಕ್ತಿವಲ್ಲ, ನಾವ್ ತಾನೇ ಗ್ರೇಟು. ನಾವು ಒಂಥರ ಟೆನ್ಷನ್ ಅಲ್ಲಮ್ಮ, ಹೆಣ್ಮಕ್ಳು ಟೆನ್ಷನ್ ಸಮಾನ ಇವತ್ತು. ಇದು ನೋಡ್ಕೋಬೇಕು. ಇವಾಗ ನಾನ್ ಮಾತಾಡಿಲ್ಲ ಅಂದ್ರೆ ಗಂಡ್ ಮಕ್ಳು ಬೇಜಾರಾಗ್ಬಿಡ್ತಾರೆ. ಏನೋ ಎಷ್ಟ್ ಜನ ಇದ್ರಣ್ಣ ಗಂಡು ಮಕ್ಳು ಇಲ್ಲಿ? ಸುಮಾರು ಜನ ಇದ್ದೀರಾ. ಗಂಡು ಮಕ್ಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟನ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆನೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪ್ ಅಲ್ಲಿ ಲೈಫ್ ಅಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋಣಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಅಂದ್ರೆ ಹಳಡೋ ಮಗ ಬಂದು ಅಂಕಲ್ ಅಂತ ಕರೀತಾರೆ. ಗಂಡು ಮಕ್ಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೀವಿ. ಸಾಯೋವರೆಗೂ ಬೇರೆಯವ್ರ ಖುಷಿಗೋಸ್ಕರ ಬದುಕವ್ರೆ ಈ ಗಂಡು ಆಗ್ತಿರ್ತು. ಏನ್ ಖುಷಿ ಇಲ್ಲ. ಎಲ್ರಿಗೂ ಮನ್ಸೊಳಗಡೆ ಅಯ್ಯೋ ಹೆಣ್ ಸಿಗ್ತಾ ಇಲ್ವಲ್ಲ, ನಮ್ ಫ್ರೆಂಡ್ಸ್ ಎಲ್ಲಾ ಮದ್ವೆ ಆದ್ರಲ್ಲ, ನಾನ್ ಒಬ್ನೇ ಸಿಂಗಲ್ ಆಗಿ ಉಳ್ಕೊಂಡಲ್ಲ ಅಂತ ಕೊರಗಿದೆ. ಇಲ್ಲ. ಇವತ್ತಿಗೂ ಹಾ. ಹಿರಿಯರು ಹೇಳ್ತಾರೆ, ಹಾ. ಮಗ ಹದಗೆಟ್ಟ ಅಂದ್ರೆ ಹಾದಿ ಬೀದಿಯಾದ್ರೂ ಸುತ್ತಿ ಒಂದ್ ಹೆಣ್ತನ್ ಕಟ್ಟು ನೆಟ್ಟಗಾಗ್ತಾನೆ ಅಂತ. ಸೊ ಇಲ್ಲಿಗೆ ಡಿಕ್ಲೇರ್ ಆಗಿದೆ, ನಿಮ್ ಗಂಡ್ಮಕ್ಳು ಜೀವನ ನೆಟ್ಟಗಾಗ್ಬೇಕು ಅಂದ್ರೆ ಬಲಗಾಲಿಟ್ಟು ಒಂದ್ ಹೆಣ್ಣೆ ಬರ್ಬೇಕು ನಿಮ್ ಜೀವನಕ್ಕೆ. ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀವಿ. ಏನು? ಯಾಕೆ ಸಿಂಗಲ್ ಆಗಿರ್ಬೇಕು ಮದ್ವೆ ಆಗ್ಬಾರ್ದು ಅಂತ. ಏನು? ಅಲ್ಲಿ ಸೈಡ್ ಅಲ್ಲಿ ನಿಂತವ್ರಲ್ಲ, ಈ ಸೈಡ್ ಅಲ್ಲಿ ನಿಂತವ್ರಲ್ಲ, ಮುಕ್ಕಾಲು ಭಾಗ ಜನ ಮದ್ವೆ ಆಗಲ್ಲ. ಹೆಂಗ್ ಜಾಲಿ ಆಗವ್ರೆ ನೋಡು, ಫುಲ್ ಜಾಲಿ ಮಾಡ್ಕೊಂಡವ್ರೆ. ಅದೇ ಮದ್ವೆ ಆಗಿರೋ ನನ್ನ ಕಂದಮ್ಮಗಳು ನೋಡು, ನಿನ್ ಕೂತವ್ರೆ ನೋಡು. ಪಾಪ ನಿನ್ನಂತ ಒಬ್ಳು ಬ್ಯೂಟಿಫುಲ್ ಹುಡುಗಿ, ಚೈತ್ರ ಅಂತ ಬ್ಯೂಟಿಫುಲ್ ಹುಡುಗಿ ಸ್ಟೇಜ್ ಮೇಲೆ ಬಂದ್ರು, ಅವಳ ನೋಡಿ ನಗಕ್ಕಾಗದೆ ಅಳಕ್ಕಾಗದೆ ಒಂಚೂರು ಸ್ಮೈಲ್ ಮಾಡಿ ಚಪ್ಪಳ ಹೊಡೆದು ಸಾಕು, ಎಂಟಿ ಪಕ್ಕದಲ್ಲಿ ರಪ್ಪನ ತಲೆ ಮೇಲೆ ಇಟ್ಕೊಂಡು. ಅದಕ್ಕೆ ಹೇಳೋದು ಏನು ಇವಾಗ ಸಿಂಗಲ್ ಆಗಿ ಹೌದು. ಆಕಾಶದಲ್ಲಿ ನಕ್ಷತ್ರಗಳು ಎಷ್ಟೇ ಜೋಡಿ ಆಗಿದ್ರು ಹೈಲೈಟ್ ಆಗೋದು ಸಿಂಗಲ್ ಆಗಿರೋ ಚಂದ್ರ ಮಾತ್ರ. ಅದಕ್ಕೆ ಯಾವಾಗಲೂ ಸಿಂಗಲ್ ಆಗಿರ್ಬೇಕು ಅನ್ನೋದು ಸರಿಯಾ? ಅಷ್ಟೊಂದ್ ಜೋರಾಗಿ ಚಪ್ಪಾಳೆ ಹೊಡಿತಾ ಇದ್ಯಾ? ಅಷ್ಟು ಯಾರು ಅಲ್ಲ ಬಾಣ ಇಲ್ಲಿ ನೀನ್ ಬಾಣ ಇಲ್ಲಿ ಬಾಣ ಇಲ್ಲಿ ನೀನ್ ಚಪ್ಪಾಳೆ ಹೊಡಿತೇನೆ ಬಾಯ್ಲಿ. ಆ
ಅಲ್ಲ ನಿನ್ಗೂ ಗೊತ್ತು ಲವ್ ಫೇಲ್ಯೂರ್ ಆಗೈತೆ ಅಂತ ಕಾಲದಲ್ಲಿ ಲವ್ ಫೇಲ್ಯೂರ್ ಆಗೈತೆ ಬಯಲಲ್ಲಿ ಸ್ಟೇಜ್ ಮೇಲೆ ಇರ್ಲಿ ಬಾಣ ಇಷ್ಟ ಕೇಳಕತ್ತೆ ಇರೋ ಗೊತ್ತಿಲ್ಲ ಅಂದ್ರೆ ಅಷ್ಟೇ ಆಮೇಲೆ ಬನ್ನಿ ಅಣ್ಣ ಇಲ್ಲಿ ಬಾಣ ಇಲ್ಲಿ ನೀವು ಸೆಂಟ್ರಲ್ ಇರೋರು ಇಲ್ಲಿ ಸರ್ ಹೇಳ್ತಾವ್ರ ಸರ್ ಹೇಳ್ತಾರ ಅವರೇ ಹೇಳ್ತಾ ಇರೋರು ಬಾ ಅಂತ ಬಾಣ ನೋಡು ಎದ್ರುಕಂಡ್ ನಡುಕ್ತಾವ್ರ ಪಾಪ ಅವ್ರು ಬರೋ ಸ್ಟೇಜ್ ಮೇಲೆ ಸಿಂಗಲ್ ಆಗಿ ಹೇಳ್ತೀರಾ ನಿಮ್ಗೆ ಲವರ್ ಬೇಡ ಅಂತ ಹೇಳ್ತಾ ಇದ್ಯಾ ಫೈನಲ್ ಆಗಿ? ಹೌದು ಸಿಂಗಲ್ ಲೈಫೇ ಸೂಪರ್ ಸರ್ 90 ಹಾಕ್ಬಿಟ್ಟವ್ರ ಹಂಗಾರ ಬೇಡ ಅಲ್ಲೇ ಇರ್ಲಿ ಬೇರೆಯವ್ರ ಕರೀತೀನಿ ಅಣ್ಣ ನೀರ್ ಬೇಡ ಅಣ್ಣ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ನೀವು ಹಿಂದೆ ಹೋಯ್ತಾ ಇದೀರಲ್ಲ ಅವರಲ್ಲ ಅಲ್ಲಿ ಇಲ್ಲ ಅವ್ರ ಇಲ್ಲಿ 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 ನಿಂತವ್ರ ಬಾಣ ಇಲ್ಲಿ ಬನ್ನಿ ಅಣ್ಣ ಬಾಣ ಇಲ್ಲಿ ಹಂಗ ಬಾಣ ನೋಡ್ ರಾಜವಲಿ ಬಂದಂಗ್ ಬರ್ತೀರಣ್ಣ ನೋಡ್ ಸೂಪರ್ ಈಗ ನೋಡು ನಾವ್ ಹುಲಿನ ಬಿಡ್ತೀನಿ ಇವಾಗ ಅವಾಗ್ಲೇನು ಹುಡ್ಗ ಏನು ಹೇಳಿಲ್ಲ ಅನ್ಬಿಟ್ಟು ನೀನು ಕಿಂಡಲ್ ಮಾಡ್ತಿದ್ದಲ್ವಾ ಬಾಣ ಇಲ್ಲಿ ಅಣ್ಣ ನಿನ್ ಹೆಸರಣ್ಣ ಶಿವ ಅಂತ ಮದ್ವೆ ಆಗಿದ್ಯಾ? ಯಾಕಾದ್ರಿ ಗ್ರಾಚಾರ ಕೆಟ್ಟಿತ್ತು ಅಣ್ಣಂದು. ಸರಿ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಎಷ್ಟ್ ಜನ ಮಕ್ಕಳು? ಇಬ್ರು. ಲವ್ ಮಾಡಿಲ್ವಾ? ಮಾಡಿಲ್ಲ ಸರ್. ಲವ್ ಮಾಡ್ದೆ ಹೆಂಗ್ ಮಕ್ಕಳಾಯ್ತು? ಸುಮ್ನೆ ಮದ್ವೆ ಆಗಿದ್ರೆ ಲವ್ ಮಾಡ್ತಿಲ್ಲ ಅಕ್ಕವ್ರ ಹೆಸರೇನು? ಕಾಂತ. ಎಲ್ಲಿ ಬಂದವ್ರಾ? ಇಲ್ವಾ ಕರ್ಕೊಂಡ್ ಬಂದಿಲ್ವಾ? ಸರಿ ಆಯ್ತು ನಿಮ್ ಲವ್ ಫೇಲ್ ಯಾವ್ದು ಲವ್ ಇರ್ಲಿಲ್ವಾ ಕಾಲೇಜ್? ಮದುವೆ ಮುಂಚೆ ಇತ್ತು ಸರ್. ಇತ್ತ ಎಷ್ಟು ವರ್ಷ? 3 ವರ್ಷ ಸರ್. 2 ವೇನಾ 1 ವೇನಾ? 2 ವೇ. 2 ವೇ ಇದ್ದೇ ಬೇಕಾಗಿತ್ತು ಸರ್ ನನಗೆ. ಈಗ ನಿಮ್ ಲವ್ ಸ್ಟೋರಿನ ನಿಮ್ಮಲ್ಲಿ ಹೆಂಗ್ ಲವ್ ಮಾಡಿದ್ರಿ ಹೆಂಗ್ ಪ್ರಪೋಸ್ ಮಾಡಿದ್ರಿ ತಿಳ್ಕೊಬೇಕು ಅಂದ್ರೆ ಕ್ಯೂರಿಯಾಸಿಟಿ ನನಗೆ. ಅವ್ರ ಹೆಸರು ಹೇಳ್ತೀರಾ? ಹುಡುಗಿ ಹೆಸರು? ಬೇಡ ಬಿಡಿ ಸರ್. ಬೇಡ ಅವ್ರಿಗೂ ಮದುವೆ ಆಗ್ಬಿಟ್ಟಿರ್ತದೆ ಬೇಡ. ಈಗ ಸಿಂಪಲ್ ನೋಡಿ ಈಗ ಎಷ್ಟು ವರ್ಷ ಹಿಂದೆ ಲವ್ ಇದು? 20 ವರ್ಷ ಹಿಂದೆ. 20 ವರ್ಷ ಹಿಂದೆ ಹೋಗ್ಬಿಡುವ ಇವಾಗ. ಅಲ್ಲಿ ನಿಂತವ್ರ ವಾಣಿ ಅವರೇ ನಿಮ್ ಲವ್ವರು. ಸುಮ್ಮನೆ ಅನ್ಕೊಳ್ಳಿ ಸ್ಟೈಲ್ ಆಗಿ ನಡ್ಕೊಂಡು ಹೋಗಿ ಅವ್ರಿಗೆ ಪ್ರಪೋಸ್ ಮಾಡ್ಬೇಕು ನೀವು. ನನಗ್ ಗೊತ್ತು ಹೂ ಬೇಕು ನಿಮ್ ಕೈಗೆ ಅಂತ ತಗೊಳ್ಳಿ ಸರ್. ಸ್ಟೈಲ್ ಇರ್ಲಿ ರೆಡಿ. ನಾನು ಆಕ್ಚುಲಿ ಅಯ್ಯೋ ನಾಚಿಕೆ ಬೇಡ ಬಾಣ ಏನಣ್ಣ ಏನ್ ಸ್ಟೈಲ್ ಸರಿ ಮಾಡಿಸ್ಬೇಕಾ? ಏನು ಬೇಡ ಅಲ್ವಾ ಬಾಣ ರೆಡಿ ಆಕ್ಷನ್ ಅಯ್ಯೋ ನಾಚಿಕೆ 2 ಮಕ್ಕಳ ನಾಚ್ಕೊಂಡಿಲ್ಲ ನೀನ್ ಈಗ ನಾಚ್ಕೊತಾ ಇದ್ಯಾ ಬಾಯಿಲಿ ಏನಿಲ್ಲ ನೀನ್ ಏನ್ ಮಾಡ್ಬೇಡ ಸ್ಟೈಲ್ ನಡ್ಕೋಗ ಅಷ್ಟೇ. ಇಲ್ಲ ಮಾಡ್ಲೇಬೇಕು ನೀವು ರೆಡಿ ಬಾಣ ನೀನ್ ಮಾಡೋಣ ನೀನು ನಾನೇನ್ ಸೀರಿಯಸ್ ನಾವು ಅಲ್ಲ ಸುಮ್ನೆ ಅಣ್ಣ ಇದು ಆಕ್ಟಿಂಗು ಜಿ ಕನ್ನಡದಲ್ಲಿ ಆಡಿಷನ್ ಮಾಡ್ತಾ ಇದೀವಿ ನಾವು. ನೀನ್ ಚೆನ್ನಾಗಿ ಮಾಡ್ಬಿಟ್ಟು ಸೆಲೆಕ್ಟ್ ಆಯ್ತ್ಯಾ ಸರ್. ಬೇಡ ಮುಗ್ದೋದ್ಮೇಲೆ ಇನ್ನೊಂದ್ಸಲ ತಲೆ ಕೆಡಿಸ್ಕೊಬೇಡ ಬಾಯಿಲಿ ಬಾಣ ಇಲ್ಲಿ ರೆಡಿ ಆಕ್ಷನ್ ಹೋಗಿ. ಒಂದ್ ನಿಮಿಷ ನೀನ್ ಆಸ್ಪತ್ರೆಗೆ ಹೋಯ್ತಾ ಇದ್ದೀರಾ? ಇದೇನ ಇದು ಸ್ಟೈಲ್ ಆಗಿ ನಡೀರಿ. ಒಂದ್ ಸ್ಟೈಲ್ ಇರ್ಬೇಕು. ಫ್ಯಾಮಿಲಿ ಪ್ಯಾಕ್ ಇದೆ ಸರ್. ಅದಿರ್ಲಿ ಅದು ಒಂದ್ ಸ್ಟೈಲ್ ಆಗಿ ನಡ್ಕೋಗಿ ಸರ್ ರೆಡಿ ಸರ್. ಅಯ್ಯೋ ಜನ ಎಲ್ಲ ಪಾಪ ಇಷ್ಟಪಡ್ತಾವ್ರೆ ಒಂದು ಸ್ವ್ಯಾಗ್ ಅಲ್ಲಿ ನಡ್ಕೋಬರ್ಬೇಕು ಸ್ಟೈಲ್ ಆಗಿ. ಜೋಬ್ಗಿಂಗ್ ಕೈ ಸಿಗಾಕೊಳ್ಳಿ ತೂತಾಗಿದ್ಯಾ ಇಲ್ಲ ತಾನೆ ಸಿಗಾಕೊಳ್ಳಿ ರೆಡಿ. ಅಯ್ಯೋ ನಾನು ಇನ್ನೂ ಆಕ್ಷನ್ ಹೇಳಿಲ್ಲ ಆಗ್ಲೇ ಅರ್ಜೆಂಟು ಬೇಡ ಅಂತ ರೆಡಿ ಆಕ್ಷನ್. ಒಂದ್ ನಿಮಿಷ ಇದೆ ಬಾತ್ರೂಮ್ ಅಲ್ಲ ಐತೆ ಹೋಗ್ಬಿಡಿ ಓದ್ತಾ ಇದ್ದೀರಲ್ಲ ಸರ್ ಸ್ಟೈಲ್ ಆಗಿ. ನೀವ್ ಹೆಂಗಾರ ಬಂದು ಸ್ಟೈಲ್ ಆಗಿ ರೆಡಿ ಆಕ್ಷನ್. ಏನ್ ಪೈಸಾಗೈತಾ ಮಾಸ್ಪಿಟಿ ಮಾಡ್ತಾವ್ರ ಏನ್ ಸ್ಕೂಲ್ ಆಯ್ತು ಸ್ಟೈಲು ಆ ಸ್ಟೈಲ್ ಬರ್ಬೇಕು ರೆಡಿ. ನಾನ್ ಹೇಳ್ಕೊಡ್ಬೇಕಾ 40% ಕಣ್ ಮುಚ್ಕೋಬೇಕು. ನೀವ್ ಅಲ್ಲೇ ಇರಿ ನಾನ್ ನಿಮ್ ಕಡೆ ಬರ್ತೀನಿ ರೀ. ಇಲ್ಲಿ ನೋಡಿ ಹಿಂಗ್ ಜಾಬ್ ಕೈ ಸಿಗಾಕೊಳ್ಳಿ 40% ಕಣ್ ಮುಚ್ಕೊಳ್ಳಿ. ಇದು ಆ ಕಡೆ ನೋಡಿ ಸ್ಮೈಲ್ ಮಾಡ್ಕೊಂಡು ನಡ್ಕೋಬೇಕು ರೆಡಿ ಆಕ್ಷನ್. ಹೋಗ್ಬಿಡಿ ಹಂಗೆ ಸ್ಟೇಜ್ ಆ ಕಡೆ ಐತೆ ಉಂಟಾಡ್ತವ್ರೆ ಸ್ಟೇಜ್ ನಡಗಿಸ್ತಾ ಇದ್ದೀರಲ್ಲ ಲಾಸ್ಟ್ ಸರ್ ರೆಡಿ ಆಕ್ಷನ್.
ಹಾ ಬಂದಾಯ್ತು ಆಮೇಲೆ ಬೇಡ ಬಿಡಿ ಸರ್. ಏನ್ ಬೇಡ ನಾನೇನ್ ಮದುವೆ ಮಾಡ್ತಾ ಇದ್ದೀನ ಬೇಡ ಅನ್ನಕ್ಕೆ ಏನ್ ಬೇಡ ನೋಡಿದ್ರೆ ಸರ್ ಅದಕ್ಕೆ ಮಾಡಿ ಇರ್ಲಿ ಬರೋದೇನ್ ಬಂದ್ಬಿಟ್ಟಿದ್ರೆ ಇಲ್ಲಿವರೆಗೂ ನಡ್ಕ ಬಂದ್ಬಿಟ್ಟಿದ್ರೆ ಅಷ್ಟೊತ್ತಿಗೆ ಕಷ್ಟಪಟ್ಟು 4 ಸಲ ನಡೆದಿದ್ದೀರ ಮಾಡ್ಬಿಡಿ ಸರ್ ಅಲ್ಲೂ ಏನ್ ಸರ್ ಅದಲ್ಲ ಒಂದು ಮೊತ್ತದಲ್ಲಿ ಒಂದು ಎಕ್ಸ್ಪ್ರೆಷನ್ ಇರ್ಬೇಕು ಅದ್ಯಾವ್ದೋ ಗುಟ್ಟ ಹಾಕಬಿಟ್ಟಿದ್ರೆ ಬಾಯಿಗೆಲ್ಲ ಬನ್ನಿ ಇಲ್ಲಿ ಈಗ ಕರೆಕ್ಟ್ ಆಗಿ ಮಾಡಿ ಕೂಕೊಡು ಸರ್ ಇಟ್ಕೊಳ್ಳಿ ರೆಡಿ ಹಾ ಯಾಕೆ ಸರ್ ಅಲ್ಲೂ ಬೇಡ ಮೇಡಮ್ ತಿರ್ಗಾ ಹಾ ಮಾತಾಡಿ ಹಾ ಏನ್ ಮಾತಾಡೋದು ಇಲ್ಲಿ ಬಂದೇಟ್ಗೆ ಪ್ರಪಂಚ ಮಾಡ್ಬಿಡ್ತೀರ ಫಸ್ಟ್ ಪರಿಚಯ ಮಾಡ್ಕೋಬೇಕು ಹಾ ಅಷ್ಟೇ ಸರ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಅಯ್ಯೋ ಬನ್ನಿ ಅಣ್ಣ ಇಲ್ಲಿ ಅವಳು ನಿಮ್ ಲವ್ ಒಪ್ಕೊಬಿಟ್ಲು ಇವಾಗ ಒಂದು ಡೊಯೆಟ್ ಸಾಂಗ್ ಇರಲಿ ಅಣ್ಣ ಸಾಂಗ್ ಯಾವ್ದು ಗೊತ್ತಾ ಮುಂಗಾರು ಮಳೆ ಪಿಕ್ಚರ್ ನೋಡಿದ್ದೀರಾ ನೀವು ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಪೂಜಾ ಗಾಂಧಿ ಮೇಡಮ್ ಅನಿಸುತ್ತಿದೆ ಯಾಕೆಂದ್ರೆ ನೋಡಿದ್ದೀರಾ ಸಾಂಗು ನೀವು ಗಣೇಶ್ ಸರ್ ತರ ಮಲಗಿರ್ತೀರಾ ಅವ್ರು ನಿಮ್ ಎದೆ ಮೇಲೆ ಕಾಲಿಕ ನೋಡ್ಬಿಡ್ತಾರೆ ಹಾ ಹೌದಾ ಅಣ್ಣ ಸಾಂಗ್ ಯಾಕಣ್ಣ ಅನಿಸುತ್ತಿದೆ ಯಾಕೋ ಇಂದು ರೆಡಿ ಆಗಿ ಅಯ್ಯೋ ಇದು ಬಿಸಾಕಿ ಸರ್ ರೆಡಿ ಆಗಿ ಆ ಹಾಗೆ ರೆಡಿ ಆಗ್ಬಿಟ್ರಾ ಹಾಗೆ ಅಣ್ಣ ಸಾಂಗ್ ಹಾಕಿ ಅಣ್ಣ ಇದೇ ಸಾಂಗು ಅದೊಂದ್ ಕ್ಯಾರಟ್ ಹಾಕಿ ಸರ್. ಆ ನಾನೇ ಬಾಯಲ್ಲಿ ಹೇಳ್ತೀನಿ ಸಾಂಗ್ ಬರೋಗಂಟ ಮಲ್ಗಣ ಅಯ್ಯೋ ಬೇಗ ಮಲ್ಗುಕ್ಕೆ ಇಷ್ಟೊತ್ತಾ ಅಷ್ಟೇ ಹೇಳೋ ಚೆಂಬೋಗ್ರಿ ಅಂತ ಈಗ ಮಲಗಿದ್ರೆ ನಾನ್ ಎಲ್ಲ ಅಣ್ಣ ಹೋಗ್ಲಿ. ಹೀರೋ ತರ ಮಲಗಿದ್ರೆ ಎಣ ಮಲಗಿದ್ರೆ ಅಯ್ಯೋ ಮಲಗಿದ್ರೆ ಹೇಳಕ್ಕೂ ಕಷ್ಟ ಸ್ಟೈಲ್ ಆಗಿ ಮಲ್ಕಣ ಏನ್ ತೆಗೆದು ಮಾಡಿದ್ ಅಯ್ಯೋ ಈ ಕೈ ಇಟ್ಟು ತಲೆ ಕೊಟ್ಟು ಅಯ್ಯೋ ತಲೆಗೆ ಕೈ ಕೊಟ್ಟು ಸ್ಟೈಲ್ ಈ ಕಾಲ ಮೇಲೆ ಕೊಡಿ ಏ ಅಣ್ಣ ಮಲಗಿದ್ದೀರಾ ಮಲಗಿದ್ದೀನಿ ಸರ್. ಸರಿ ಅಲಾರಾಮ್ ನಿಲ್ಲಿಸ್ತೀನಿ ಬೆಳಿಗ್ಗೆ 6 ಗಂಟೆಗೆ ಎದ್ಬಿಡಿ ಹಾಲು ತಗೊಂಡ್ಬರ್ತೀನಿ ರೆಡಿ ಇರೋಣ ಅಯ್ಯೋ ಇನ್ನೂ ಮುಗಿದೇ ಇಲ್ಲ ರೆಡಿ ನಾನೇ ಬಾಯಲ್ಲಿ ಮ್ಯೂಸಿಕ್ ಕೊಡ್ತಾ ಇದ್ದೀನಿ ಹೊಟ್ಟೆ ಮೇಲೆ ಕಾಲ್ ಮಾಡ್ಬಿಡ ಹಿಂದಪ್ಪ ಏನಪ್ಪ ಏನ್ ಪರವಾಗಿಲ್ಲ ಹೊಟ್ಟೆ ಮೇಲೆ ಕಾಲ್ ಮಾಡಿದ್ರೆ ಏನ್ ಪರವಾಗಿಲ್ಲ ಬೇರೆ ಕಡೆ ಮಾಡ್ಬಿಟ್ಟು ಏನ್ ಮಾಡ್ತೀರಾ ರೆಡಿ ಚೀಸ್ ಹಾಕೊಂಡಿದ್ದೀನಿ ಕಣೋ. ಏನ್ ಸೈನ್ಸ್ ಬಿಸಾಕೊಂಡು ತಲೆ ಕೆಡ್ಸ್ಕೊಂಡ ಅವರೇ ಪಾಪ ಖುಷಿಯಿಂದ ಮಲಗವ್ರೆ ರೆಡಿ ಆಕ್ಷನ್ ಏನ್ ಸರ್ ಆಯ್ತು ಏನಾಗಿಲ್ಲ ಸರ್. ಈಗ ಆಗುತ್ತಾ ತಲೆ ಕೆಡ್ಸ್ಕೊಂಡ್ಬಿಡ್ರಿ ನೀಲ್ ಸ್ಟೆಪ್ ಯಾಕಂದ್ರೆ ಒಳಗಡೆ ಹೊಂಟ ಹುಡ್ಬೇಕು ಅಲ್ಲಿ ತುಳಿತಾಳ ನೋಡ್ರಿ ಸರಿ ಸರ್ ತುಳಿದು ಬಿಡತ್ತಾಗಿ ರೆಡಿ ಸರ್ ಇವ್ರು ಸ್ವಲ್ಪ ಸಣ್ಣ ಆದ್ರು ಅಲ್ಲ ಒಬ್ರು ತಪ್ಪಕ್ಕೊಬ್ರು ಅವರ ಅಣ್ಣ ಅವ್ರನ್ನ ಕರ್ಕೊಂಡ್ ಬರ್ತೀವಿ ಓಕೆನಾ ಓಕೆ ಸರ್. ಏನು ಓಕೆ ಸರ್ ಸರ್ ನಿಜವಲ್ಲ ಥ್ಯಾಂಕ್ ಯು ಹೇಳಿ ಸರ್ ಮೇಲೆ ಏ, ಬರ್ಲಿ ಒಂದ್ ಜೋರಾಗಿ ಚಪ್ಪಾಳೆ ಹಾಕಿ. ಇನ್ನು ಮುಗಿಲಿಲ್ಲ ಈಗ ಏನ್ ಗೊತ್ತಾ ಸಾಂಗು ಆಯ್ತು ನಿಮ್ ಮದ್ವೆನೂ ಆಗೋಯ್ತು ನೀವು ಸತ್ತೋಗ್ಬಿಟ್ಟಿದ್ದೀರಾ ಎಣದ ಮುಂದೆ ಕೂತ್ಕೊಂಡು ಲಬ ಲಬ ಅಂತ ಬಾಯಿ ಬಡ್ಕೊ ಹೇಳ್ತಾರೆ ಇದು ಸೀನು ಮಲ್ಕಳಿ ಇವಾಗ ಎಣದ ತರ ಮಲ್ಕೋಬೇಕು ಆ ಬರೀ ಮಲ್ಕೊಂತಾಗ ಚೇರ್ ಕೊಡಿ ಕಾಣಿಸಲ್ಲ ಯಾರಿಗೂ ಚೇರ್ ಕೊಡೋನು ಬಾಣ ಇಲ್ಲಿ ಮಲಗು ಸುದ್ದಿ ಆಗೋಯ್ತು ಅಂತ ಹೇಳಿ ಕೂತ್ಕೊಳ್ಳಿ ಈಗ ಎಣದ ತರ ಕೂತ್ಕೋಬೇಕು ಅಣ್ಣ ಬಾಣ ಇಲ್ಲಿ ಕೂತ್ಕೊಳ್ಳಿ ಈಗ ಎಣದ ತರ ಕೂತ್ಕೋಬೇಕು ಎಣ ನಗಾಡದ ಎಣ ತಲೆ ಅಲ್ಲಾಡ್ಸೋದು ಹಿಂಗೆ ಸ್ಮೈಲ್ ಮಾಡ್ಬ ಅಯ್ಯೋ ಕಣ್ಬಿಟ್ಟ ಅಲ್ಲೇ ಮಳೆ ನೋಯ್ತಾರ ಕಣ್ಬಿಟ್ಕೊಂಡು ಮಾಡ್ತಾ ಇದ್ದೀರಲ್ಲ ಒಂಚೂರು ಎಣ ಉಸಿರಾಡದ ರೆಡಿ ನೀನ್ ಯಾಕೋ ಅವ್ರನ್ನ ನಿಜವಾಗ್ಲೂ ಹೆಣ ಮಾಡಂಗಿದ್ದೀಯಾ? ನಗಾಡಬಾರ್ದು ರೆಡಿ ಏನಣ್ಣ ಈಗ 2 ವರ್ಷ ಆದ್ರೆ ಡೈನಿಂಗ್ ಟೇಬಲ್ ಬೇಡ ಹೊಟ್ಟೆ ಮೇಲೆ ತಟ್ಟೆ ಮುಡಿಕೊ ಊಟ ಮಾಡ್ಬೋದು ಹಿಂಗೆ ಊಟ ಮಾಡ್ಕೊಂಡು ರೆಡಿ ನಗಾಡಬಾರ್ದು ಆಕ್ಷನ್ ಹೋಗ್ಬಿಟ್ಟ ನನ್ ಗಂಡ ಹೋಗ್ಬಿಟ್ಟ. ನಗಾ ಒಂಚೂರು ನಗಾಡ್ರು ಕೆನ್ನೆ ಕಿತ್ತಾಕ್ಬಿಡ್ತೀನಿ ಹೋಗ್ಬಿಟ್ಟ ನನ್ ಗಂಡ ಹೋಗ್ಬಿಟ್ಟ. ಹಂಗೆಲ್ಲ ಬಡಿದು ಹೋಗ್ಬಿಟ್ಟ ಅಯ್ಯೋ ಅಣ್ಣ ಅಯ್ಯಪ್ಪ ಏನೂ ಆಗಿಲ್ಲ ಏನು ಅಣ್ಣ ನಿಜಾನು ಹೋಗ್ಬಿಟ್ಟ ಎಲ್ ನಿಜಾನು ತುಂಬಾ ಖುಷಿ ಅಣ್ಣ ನಿಮ್ಮ ಹೆಸರು ಶಿವ ಅಂತ ಸರ್. ಶಿವ ಅವ್ರಿಗೆ ಒಂದು ಜೋರ ಚಪ್ಪಳ ಬರ್ಲಿ
ಪಾಪ ನಾವ್ ಏನೇ ಇದ್ ಮಾಡಿದ್ರು ಏನೇ ಕಾಲ ಹೇಳಿದ್ರು ಖುಷಿಯಾಗಿ ತಗೊಂಡ್ರು ಅಂತ ಸರ್ ನಮ್ ಕಡೆ ಏನಾದ್ರು ಬೇಜಾರಾಗಿ ಕ್ಷಮಿಸಿ. ತುಂಬಾ ಖುಷಿ ಆಯ್ತು ಸರ್ ನಿಜವಾಗ್ಲೂ. ಶಿವು ಸರ್ ಒಂದ್ ಜೋರ ಚಪ್ಪಳ ಬಂದು ಥ್ಯಾಂಕ್ ಯು ಶಿವ ಸರ್. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಹೇಳುದು ನೋಡು ನಮ್ ಹುಡುಗರು ಅವಾಗಲೇ ಏನು ಕಿಂಡಲ್ ಮಾಡ್ತಲ್ಲ ಚಿಕ್ಕ ಹುಡುಗ ಹಾ ಏನ್ ಹೇಳಿಲ್ಲ ಅನ್ಬಿಟ್ಟು ನೋಡು ಅಣ್ಣ ರಾಜ ಹುಲಿ ತರ ಏನ್ ಹೇಳಿದ್ರು ಆದ್ರೂ ಮಾಡ್ಬಿಟ್ಟು ಅಣ್ಣನ್ ಇಟ್ಕೊಂಡು ನೀನ್ ಏನೇ ಕಾಮಿಡಿ ಮಾಡಿದ್ರು ಹಾ. ಅಲ್ಲಿ ನಾನಿದ್ದೆ. ಸೊ ಹಾಗಾಗಿ ನಾವ್ ಹೆಣ್ಮಕ್ಳು ಇಲ್ದೇನೆ ಏನು ಮಾಡಕ್ಕಾಗಲ್ಲ ತರ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಬಿಡಲ್ಲ. ನಾನು ಮುಂಚೆನೆ ಹೇಳಿಲ್ವಾ, ಹಾ. 10 ವರ್ಷಕ್ಕೆ ಸೂಪರ್, 20 ವರ್ಷಕ್ಕೆ ಪವರ್, 30 ವರ್ಷಕ್ಕೆ ಶುಗರ್, 40 ವರ್ಷಕ್ಕೆ ಪ್ರೆಷರ್, 50 ವರ್ಷಕ್ಕೆ ಡಮರ್. ಅದಕ್ಕೆ ಯಾಕೆ ಬೇಕು ಲವರು? ಯಾರು ಬೇಡ ನಾವು. ನಿನ್ಕೊಡಿ ನೀನು, ನನ್ಕೊಡಿ ನಾನು ಐತೀನಿ ಬಾಯ್. ಅದಕ್ಕೆ ಹುಡುಗಿರೆಲ್ಲ ಬ್ರೇಕಪ್ ಮಾಡ್ಕೊಂಡು ಹೋಗೋದು. ನಾನ್ ಯಾವಾಗ್ಲೂ ಹೇಳ್ತೀನಲ್ಲ, ಹುಡುಗಿರ್ ಚೇಂಜ್ ಆಗೋದು ಮೇಕಪ್ ಆದ್ಮೇಲೆ, ಹುಡುಗರು ಚೇಂಜ್ ಆಗೋದು ಬ್ರೇಕಪ್ ಆದ್ಮೇಲೆ. ಓಕೆ ಥ್ಯಾಂಕ್ ಯು. ಇಷ್ಟ ಆಗಿದ್ರೆ ಬರ್ಲಿ ಒಂದ್ ಜೋರಾದ ಚಪ್ಪಾಳೆ. ನಾವ್ ಯಾವ ವೇದಿಕೆಗೆ ಹೋದ್ರು ನಾನು ಹೇಳ್ತಾ ಇರ್ತೀನಿ, ನಾವ್ ಸಣ್ಣವ್ರಿದ್ದಾಗ ತಿನ್ನಕ್ಕೆ ಹಣ್ಣು ಕೊಡ್ತಾರೆ, ವಯಸ್ಸಿಗೆ ಬಂದ್ಮೇಲೆ ಮದ್ವೆ ಆಗಕ್ಕೆ ಹೆಣ್ ಕೊಡ್ತಾರೆ, ಸತ್ ಮೇಲೆ ಮಣ್ ಕೊಡಕ್ಕೆ ನಿಂತಿದ್ದೀರ ಕಣ್ರಣ್ಣ ಎಲ್ಲರೂ ಪಿಂಕ್ ಕಲರ್ ಶರ್ಟ್ ಹಾಕೊಂಡು. ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರೆ, ವಯಸ್ಸಿಗೆ ಬಂದ್ಮೇಲೆ ಹೆಣ್ ಕೊಡ್ತಾರೆ, ಸತ್ ಮೇಲೆ ಮಣ್ ಕೊಡ್ತಾರೆ. ಆದ್ರೆ ನಮ್ಮಂತಹ ಕಲಾವಿದರ ದಿನನಿತ್ಯದ ಬದುಕಿಗೆ ಬಣ್ಣ ಯಾರಾದ್ರೂ ತುಂಬ್ತಾರೆ ಅಂದ್ರೆ ನಿಮ್ಮಂತಹ ಪ್ರೇಕ್ಷಕರು, ನೀವ್ ನೀಡುವಂತಹ ಚಪ್ಪಾಳೆ, ನೀವ್ ತೋರಿಸುವಂತಹ ಅಭಿಮಾನ. ಸೊ ಹಾಗಾಗಿ ಎಲ್ಲೇ ಹೋಗ್ಲಿ ನಾವು ಬಂದಾಗ ಏನಾದ್ರು ಮಾಡಿದಾಗ ನೀವು ಅದನ್ನ ಖುಷಿಯಿಂದ ಸ್ವೀಕರಿಸ್ತೀರಾ, ನಗ್ತೀರಾ. ಅದಕ್ಕಿಂತ ನಮ್ಗೆ ಇನ್ನೊಂದು ದೊಡ್ಡದೇನು ಇಲ್ಲ. ಸೊ ಬರ್ಲಿ ಒಂದ್ ಜೋರ ಚಪ್ಪಾಳೆ ತಮ್ಮ ಎಲ್ರಿಗೂ ಕೂಡ, ನಮ್ಮ ವರ್ತೂರ್ ಜನತೆಗೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ವರ್ತೂರ್ಗೆ ಫಸ್ಟ್ ಟೈಮ್ ಬಂದಿದ್ದು. ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮನ ಆಯೋಜನೆ ಮಾಡಿ ನಮ್ಮ ಅರವಿಂದ್ ನಿಂಬಾವಳಿ ಸರ್ ಆಗಿರ್ಬೋದು, ಮಹೇಂದ್ರ ಮೋದಿ ಸರ್ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮತ್ತೆ ನಿಮ್ ಊರಿಗೆ ಬರ್ತೇವೆ. ನಿಮ್ ಆಶೀರ್ವಾದ ಯಾವಾಗ ನಿಮ್ಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಏನ್ ಗಿಲ್ಲಿನ ಸರ್? ಸರ್ ಈ ಪ್ರಾಪರ್ಟಿ ಕಾಮಿಡಿನಾ? ಚೈತ್ರ ಬರೀ ಪ್ರಾಪರ್ಟಿ ಕಾಮಿಡಿ ಅಂತೆ. ಪ್ರಾಪರ್ಟಿ ಕಾಮಿಡಿ ಮಾಡೋಗಿಲ್ಲಿ ಒಂದು ಚೈತ್ರನ ಪ್ರಾಪರ್ಟಿ ಇವಾಗ ಇದೇನು ಹೇಳಿ? ಸ್ಟೇಜು ಇದು ಸ್ಟೇಜು. ನಿಮ್ಮನ್ನ ನೋಡಿ ಕೋಮಾಗೋದೆ, ಕೋಮಾ ಸ್ಟೇಜ್. ಏನ್ ಅಷ್ಟೇನಿಲ್ಲ. ಪಾಪ ಅಲ್ಲ ನನ್ಗೆ. ಇಲ್ಲಿ ನಾನೊಂದ್ ಮಾಡ್ತೀನಿ ಕಣೋ. ಯಾವಾಗ ನೀನು ನಾಯಿ ಏಯ್! ಅನ್ಕೊಳ್ಳೋಣ just ಇಲ್ಲಿ ಇಲ್ವಲ್ಲ. ಹಾ. ಇಲ್ಲಿ ಬಾಯಿಲಿ ಬಂದೆ. ಕರಿ ನಾಯಿ. ನಾನೇನ್ ಮಾಡ್ತೀನಿ ಬೈಲೆ? ನೀನು ನಾಯಿ, ನಿನ್ನ ಸೀಳಿದ್ರೆ ಸೀಳ್ ನಾಯಿ. ಹೋಗು. ಥ್ಯಾಂಕ್ ಯು. ಬಂದೇ ಇರಲ್ಲ. ಥ್ಯಾಂಕ್ ಯು ಸೋ ಬಟ್ ಐ ಮಚ್. ಥಿಂಕ್ ಅವ್ರ ಮೇಲೆ ಅವರೇ ಜೋಕ್ ಮಾಡ್ಕೊಂಡು ನಮ್ ವರ್ತೂರಲ್ಲಿ ಎಲ್ಲಿ ಅವ್ರ ಹೀರೋ ಎಲ್ಲೋಗ್ಬಿಟ್ರಿ ಸರ್? ಶಿವು ಸರ್ ಶಿವು ಸರ್ ಅವ್ರನ್ನ ಕರೆಸಿ ಹಾಸ್ಯವನ್ನ ಕ್ರಿಯೇಟ್ ಮಾಡಿದಂತ ಇಬ್ರು ಮಹಾನ್ ಕಾಮಿಡಿ ಕಲಾವಿದರಿಗೆ ಬರ್ಬೇಕು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. Thank you. ಸೊ ವರ್ತೂರಿನ ಜನರನ್ನ ನಗ್ಸಿರೋದಕ್ಕೆ ಥ್ಯಾಂಕ್ ಯು ವಾಣಿ. ಥ್ಯಾಂಕ್ ಯು ಗಿಲ್ಲಿ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.